ಹಾಗೆ ಸರಸ್ವತಿ ಮಾತನ್ನು ಕೂಡ ಮನಗಾಣಿಸಿಕೊಂಡು ಸರ್ವಾಂಗಿ ದುರ್ದೇಶ ಸಾವಳಿಕೆ ದೇಶ ಸರ್ವಧರ್ಮದ ಪರಸ್ಪರದ ಮಾನಿದೇಶ ದಿವ್ಯ ಚೇತನದ ಕಾಡಸಿದೇಶ ಈ ಎಲ್ಲ ದೇವಾನ ದೇವತೆಗಳು ಕೂಡ ಈ ಒಂದು ಶುಭ ಸಂದರ್ಭದಲ್ಲಿ ನೆನಪಿಸಿಕೊಂಡು ಇವತ್ತು ದಿವಸ ಈ ಭವ್ಯ ವೇದಿಕೆ ಮುಖಾಂತರ ದಿ ಟೆಕ್ಸ್ಟೈಲ್ ಎಜುಕೇಶನ್ ಸೊಸೈಟಿಯ ದ ವೋಲ್ಕಾಟ್ ಅಕಾಡೆಮಿ ಪ್ರೌಢಶಾಲೆಯ ಅದರಂತೆ ಈ ಒಂದು ವೇದಿಕೆ ಮೇಲೆ ಆಸೀನ ಆಗಬೇಕಂತ ಕೇಳ್ಕೊತಾರೆ. ದಯವಿಟ್ಟು ಚಪ್ಪಾಳ ಮುಖಾಂತರ ಗೌರವಿಸಬೇಕು. ಅದರಂತೆ ಸಿಆರ್ಸಿ ಅದರಂತೆ ಇದೇ ಒಂದು ಈ ಒಂದು ವೈದ್ಯರು ಕೂಡ ವೇದಿಕೆ ಮೇಲೆ ಆಸೀನ ಬೇಕಂತ ಕೇಳ್ಕೊತಾರೆ. ದಯವಿಟ್ಟು ಅವರು ವೇದಿಕೆಗೆ ಬರಬೇಕು. ದಯವಿಟ್ಟು ಇತರ ಆಸಕ್ತರಿಗೆ ಒಂದು ತಮ್ಮೆಲ್ಲರಿಗೂ ಒಂದು ಈ ಶಿಕ್ಷಣ ಪ್ರಸಾರ ರಂಗದಲ್ಲಿ ತಮ್ಮದೇ ಆದಂತಹ ವಿಶೇಷ ಒಂದು ರತ್ನಗಳನ್ನು ಸಿದ್ಧ ಮಾಡಿ ಅನೇಕ ವಿದ್ಯಾರ್ಥಿಗಳಿಗೆ ಒಂದು ಕಾರ್ಯಕ್ರಮಕ್ಕೆ ಅವರು ನಾಂದಿ ಆಗ್ತಕ್ಕಂಥ ಒಂದು ಸಾಕ್ಷಿ ತಮ್ಮೆಲ್ಲರಿಗೂ ಗೊತ್ತು. ಈ ಒಂದು ಭವ್ಯ ಸಮಾರಂಭ, ಈ ಸಮಾರಂಭದ ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪ್ರಾರ್ಥನೆ ಈ ಒಂದು ಸಂದರ್ಭ ಕುಮಾರಿ ಲಕ್ಷ್ಮೀ ತಳವರಿಂದ ಈಶಸ್ತವ ದಯವಿಟ್ಟು ತಳವರು ಬಂದು ಈ ವೇದಿಕೆ ಮುಖಾಂತರ ಈ ಸಮಾರಂಭಕ್ಕೆ ಪ್ರಾರ್ಥನೆ ಮಾಡಬೇಕು ಅಂತ ನನ್ನ ಹೆಸರು ಲಕ್ಷ್ಮೀ ತಳವಾರ್, ನನ್ನೂರು ಗೋಡ್ಗೇರಿ. ನೀವೆಲ್ಲರೂ ನಾನು ಈಗಾಗಲೇ ನೋಡಿರ್ಬೋದ್ರಿ, ಯಾಕಂದ್ರ ನಾನು ಜಿ ಕನ್ನಡ ಸರಿಗಮಪ ಸೀಸನ್ 14ನೇ ಸೀಸನ್ ಒಳಗ ಕಂಟೆಸ್ಟೆಂಟ್ ಆಗಿ ಹೋಗಿದ್ನಿ. ಸೆಮಿಫೈನಲ್ ವರ್ಗೂ ಇದ್ದೆ. ಇವಾಗ ನಾನು BEd 3ನೇ ಸೆಮಿಸ್ಟರ್ ಒಳಗ ಅಭ್ಯಾಸ ಮಾಡಕತ್ತೀನಿ. GES BEd ಗೋಕಾಕ್ ಕಾಲೇಜ್. ಸ್ವಾಗತ ನುಡಿಗಳನ್ನು ಇದೇ ಪ್ರೌಢಶಾಲೆಯ ವಿಜ್ಞಾನ ಬದುಕಂತ ಶ್ರೀಮತಿ AC ಚಿರುಮುಳಿ ಬರುವಂತವರು ದಯವಿಟ್ಟು ಈ ವೇದಿಕೆ ಮುಖಾಂತರ ಎಲ್ಲರನ್ನು ಸ್ವಾಗತ ಮಾಡಬೇಕು. ವೇದಿಕೆಯ ಮೇಲೆ ಆಸೀನರಾದಂತಹ ಗಣ್ಯರಿಗೆ ಹಾಗೂ ಈ ಹೃದಯ ಸ್ಪರ್ಶಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲರಿಗೂ ಮಧ್ಯಾಹ್ನದ ವಂದನೆಗಳನ್ನು ತಿಳಿಸುತ್ತಾ, ಹಸುವಿಗೆ ಕರು ಚಂದ, ನವಿಲಿಗೆ ನರ್ತನ ಚಂದ, ತಾಯಿಗೆ ಮಗು ಚಂದ, ಶಿಕ್ಷಕನಿಗೆ ವಿದ್ಯಾರ್ಥಿ ಚಂದ, ನಮ್ಮ ಶಾಲೆಗೆ ನಮ್ಮ ಮುಖ್ಯೋಪಾಧ್ಯಾಯರೇ ಚಂದ. ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಂತ ತಾವೆಲ್ಲರೂ ಚಂದವೋ ಚಂದ ಎಂದು ಹೇಳುತ್ತಾ ಸ್ವಾಗತವನ್ನು ಮಾಡ್ಕೋತೀನಿ. ನಮ್ಮ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನನ್ನ ಗೌರವಾನ್ವಿತ ಎಲ್ಲ ಅಧಿಕಾರಿಗಳೇ ಹಾಗೂ ನನ್ನ ಮತ್ತು ವಿದ್ಯಾರ್ಥಿಗಳೇ, ಇವತ್ತು ನಮ್ಮೆಲ್ಲರಿಗೆ ಒಂದು ಹೃದಯ ಸ್ಪರ್ಶಿ ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ 29 ವರ್ಷಗಳವರೆಗೆ ಈ ಒಂದು ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಅನೇಕ ಒಳ್ಳೆಯ ವಿದ್ಯಾರ್ಥಿಗಳನ್ನ ಒಳ್ಳೆಯ ನಾಗರಿಕರನ್ನಾಗಿ ತಯಾರು ಮಾಡಿದಂತ ನಮ್ಮ ಶಾಲೆಯ ಮುಖ್ಯಪಟ್ಟಂತ ಶ್ರೀ GN ಸಂಘಿ ಗುರುಗಳು ಇವತ್ತು ಸೇವೆಯಿಂದ ನಿವೃತ್ತಿಯನ್ನು ಹೊಂದ್ತಾ ಇದ್ದಾರೆ. ಇಂತಹ ಸಮಯದಲ್ಲಿ ನಮ್ಮ ಎಲ್ಲ ಆಡಳಿತ ಮಂಡಳಿಯ ಅಧಿಕಾರಿಗಳು, ನಮ್ಮ ಶಾಲೆಯ ಎಲ್ಲ ಗುರುಗಳು, ಗುರುಮಾತೆಯರು ಹಾಗೂ ನನ್ನ ಮೂರು ವಿದ್ಯಾರ್ಥಿನಿಯರು ನಾವೆಲ್ಲರೂ ಕೂಡಿ ಅವರನ್ನ ಇವತ್ತು ಅತೀವ ಸಂತೋಷದಿಂದ ಈ ಶಾಲೆಯಿಂದ
ಅವರನ್ನು ಬೀಳ್ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಎರಡು ಮಾತುಗಳನ್ನು ಮುಗಿಸುತ್ತೇವೆ. ಸಿಂಧಿಕೋಟ್ ಮಾಧ್ಯಮಿಕ ಶಾಲೆ ಸಿಂಧಿ ಕುರುಬೇಟದಲ್ಲಿ ಮುಖ್ಯೋಪಾಧ್ಯಾಯರಾಗಿ ಇದೇ ಪ್ರೌಢಶಾಲೆಯಲ್ಲಿ ಸುಮಾರು 24 ವರ್ಷಗಳವರೆಗೆ ಸುದೀರ್ಘ ಒಂದು ಸಮಾಜ ಬೋಧಕರಾಗಿ ಜೊತೆಯಲ್ಲಿ ಆಂಗ್ಲ ಭಾಷೆ ಬೋಧಕರಾಗಿ ಇತ್ತೀಚೆಗೆ ಈ ಒಂದು ಜೊತೆಯಲ್ಲಿ ಅವರು ಕನ್ನಡ ಬೋಧಕರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿ ಇವತ್ತು ದಿವಸ ಬೀಳ್ಕೊಡುಗೆಯ ಒಂದು ಹಂಚಿದ್ದಾರೆ. ದಯವಿಟ್ಟು ಈ ಒಂದು ಬೀಳ್ಕೊಡುಗೆಯ ಒಂದು ಸಮಾರಂಭದ ಸೇವಾ ನಿರತಂತಹ ಮಾನ್ಯ ಹಿಂದಿನ ಒಂದು ಮುಖ್ಯೋಪಾಧ್ಯಾಯರು ಮತ್ತು ಸಹ ಶಿಕ್ಷಕರ ಸಮಸ್ತ ಬಲದಿಂದ ಅವರಿಗೆ ಒಂದು ಬೀಳ್ಕೊಡುಗೆಯ ಒಂದು ಸತ್ಕಾರ. ಇದೀಗ ಆ ಸತ್ಕಾರವನ್ನು ದಯವಿಟ್ಟು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಮತ್ತು ಇದೇ ಶಾಲೆಯ ಎಲ್ಲ ಸಹ ಶಿಕ್ಷಕರು ಮತ್ತು ವಿದ್ಯಾರ್ಥಿ ಸುಮಾರು ಅವರು ಅಭಿನಂದಿಸುತ್ತೇವೆ. ಮಾಲೆಯನ್ನು ಧರಿಸಿ ಮೂಲಕ ಅವರಿಗೆ ಅವರಿಂದ ವಿಜ್ಞಾನ ಭಾಷೆಯ ಮಾತನಾದಂಥ ಶ್ರೀಮತಿ ಎ.ಸಿ. ಚಿನ್ನುಗುಳಿಯವರ ಚಿರಂಜೀವಿಯಾದಂತಹ ಕುಮಾರ್ ಸ್ಮರಣೆ ಪುಷ್ಪ ಶಾಲು ಮಾಲಿ ವಿಶೇಷ ಗೌರವ ಸಮರ್ಪಣೆಯನ್ನು ದಯವಿಟ್ಟು ತಮ್ಮ ಹೆಸರು ಹೇಳಿದ ತಕ್ಷಣ ತಾವು ಒಬ್ಬೊಬ್ಬರಾಗಿ ಬರೆದು ದಯವಿಟ್ಟು ಕಾರ್ಯಕ್ರಮ ಕೊನೆಯವರೆಗೆ ಬರ್ತಾ ಇದೆ. ಇದೀಗ ತಮ್ಮ ಹೆಸರನ್ನು ಸೂಚಿಸಲಾಗುವುದು. ದಯವಿಟ್ಟು 1 ನಿಮಿಷ ಸಂಕಲ್ಪಿಸಬೇಕಾದ್ರೆ ತಮ್ಮ ಹೆಸರನ್ನು ಗುರುತಿಸಲಾಗುವುದು. ಇದೇ ಪ್ರೌಢಶಾಲೆಯ ಎಲ್ಲ ಶಿಕ್ಷಕ ಬಂಧುಗಳು ಈ ಒಂದು ಸಭೆಯಲ್ಲಿ ಉಪಸ್ಥಿತರಾಗಿ ಈ ಒಂದು ಮೂಲಕ ದಯವಿಟ್ಟು ಜೊತೆಯಲ್ಲಿ ನಮ್ಮ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಸಮತಾ ಶಿಕ್ಷಣ ಸಮಿತಿ ಸಿದ್ದಿಕೋಟ್ ಮಾಧ್ಯಮಿಕ ಶಾಲೆಯ ಮುಖ್ಯೋಪಾಧ್ಯಾಯರು, ಶಿಕ್ಷಕ ಬಳಗ ಮತ್ತು ಶಿಕ್ಷಕೇತರ ಬಳಗದಿಂದ ಒಂದು ಕಾರ್ಯಕ್ರಮ. ಜೊತೆಯಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಹಾಗೂ ನಿವೃತ್ತ ಮಾಡಬೇಕು. ದಯವಿಟ್ಟು ತಾವೆಲ್ಲ ಕೂತ್ಕೊಳ್ಳಬೇಕು. ಇಲ್ಲಿ ನೋಡಿ, ಇಲ್ಲಿ ಕಾರ್ಯಕ್ರಮ ಸಮಾಜ ಬಂಧುಗಳಿಂದ ಈ ಕಡೆ ಮುಖ್ಯೋಪಾಧ್ಯಾಯರಿಂದ ಶಿಕ್ಷಕ ಬಳಗದಿಂದ ಸರ್ ಈ ಕಡೆ ನೋಡ್ರಿ ಸರ್. ಇವ್ರೇನು ಮಾಡ್ತಾ ಇದ್ದಾರೆ? ದಯವಿಟ್ಟು ಕುಳಿತುಕೊಳ್ಳಬೇಕು. ಮುಂದೆ ಎಲ್ಲ ಅಭಿನಂದನೆಗಳು. ಕಾರ್ಯಕ್ರಮಕ್ಕೆ ಬಹಳಷ್ಟು ನೆರವಾಗುತ್ತದೆ. ಪದಾಧಿಕಾರಿಗಳಿಂದ ಜೊತೆಯಲ್ಲಿ ನಿವೃತ್ತ ಮುಖ್ಯಮಂತ್ರಿಗಳಿಂದ ಸಹ ಶಿಕ್ಷಕರಿಂದ ಹಾಗೂ ಮೂಲಕ ಒಂದು ಸಮಾರಂಭ ಬರ್ತಾ ಇದೆ. ದಯವಿಟ್ಟು ಕೂತ್ಕೊಳ್ಬೇಕು. ಕಾರ್ಯಕ್ರಮ ಕೊನೆಗಾಗಿ ಬರ್ತಾ ಇದೆ. ದಯವಿಟ್ಟು ಕೂತ್ಕೊಳ್ಬೇಕು. ನಿಮ್ಮೇಲೆ ಕೊನೆಗಾಗಿ ಬರ್ತಾ ಇದೆ. ದಯವಿಟ್ಟು ತಾವು ಬಡವರಿಗೆ ಕೂತ್ಕೊಳ್ಬೇಕು ಅಂತ ಬರ್ತಾ ಇದೆ. ಸರ್ ಸರ್ ಸೈಡ್ ಮರಿ ಈ ಕಡೆ ಮುಖ ಮಾಡಂತ ಹೇಳ್ರಿ. ಇವ್ರಿಗೆಲ್ಲ ಆ ಕಡೆ ಮುಖ ಮಾಡತ್ತ. ಸ್ನೇಹಿತರು, ಬಂಧುಗಳು ಎಲ್ಲ ಸಹೋದ್ಯೋಗಿಗಳು ಬಳಕೆಯಿಂದ ಅವರನ್ನು
ಇದೀಗ ಹಾಗೂ ಒಂದು ಮರಣಿಗೆ ಸರ ದಯವಿಟ್ಟು ದಯವಿಟ್ಟು ಇಲ್ಲಿ ಸಂಬಂಧಪಟ್ಟಂತ ಶಿಕ್ಷಕರು ಇಲ್ಲಿ ಉಪಸ್ಥಿತರಾಗಿ ವಿದ್ಯಾರ್ಥಿಗಳ ಒಂದು ಅಣ್ಣ ಈ ಕಡೆ ನೋಡ್ರಿ ಈ ಕಡೆ ಮೇಲೆ ಈ ಒಂದು ಶಿವಾನಿವೃತ್ತಿ ಬಿಡುಗಡೆ ಸಮಾರಂಭದಲ್ಲಿ ರೀ ನೀವು ಈ ಕಡೆ ಮಾಡಿ ಮುಖ ಈ ಬಲಬದಿ ಇರ್ತಕ್ಕಂಥ ಎಲ್ಲ ಅಭಿಮಾನಿಗಳು ಬೇರೆ ಇರ್ತಕ್ಕಂಥ ಎಲ್ಲ ಜೋರಾಗಿ ಚಪ್ಪಾಳೆ ಮುಖಾಂತರ ಅಭಿನಂದಿಸಬೇಕು. ಬರ್ರಿ ರೀ ಸೈಡ್ ತಗೊಳ್ಳಿ ಸೈಡ್ ಸರಿ ನಿಂತ್ಕೊಡ್ರಿ ಸರಿ ಬೇಟ ಫ್ಯಾಮಿಲಿ ಆಗ್ಬಿಡ್ರಿ ಸಾಂಗೇಶ್ವರ ಕುಟುಂಬದ ಸದಸ್ಯರಿಂದ ಈ ಅಭಿನಂದನಾ ಸಮಾರಂಭ ಮತ್ತು ಕೊನೆಗಾಗಿರ್ತಕ್ಕಂಥ ಈ ಅಭಿನಂದನಾ ಸಮಾರಂಭಕ್ಕೆ ಒಂದು ಟೋಪಿ ಧರಿಸೋದ್ರ ಮೂಲಕ ಶಾಲು ಹಾಕುವುದರ ಮೂಲಕ ಇವರು ಕಾಣಿಕೆಯನ್ನು ಸಮರ್ಪಿಸುವ ಮೂಲಕ ಅವರಿಗೆ ಈ ಹೃದಯ ಸ್ಪರ್ಶಿ ಸಮಾರಂಭ ನಡೀತಾ ಇದೆ. ಜೋರಾಗಿ ಅಭಿನಂದಿಸಬೇಕು. ಚಲೋ ಐತ್ರಿ ಚಲೋ ಐತ್ರಿ ಮೈಸೂರು ಬೇಕಾದ ಬಸವರ ಮೂಲಕ ಶಾಸವಸರ ಮೂಲಕ ಇವರು ಕಾಣಿಕೆಯನ್ನು ಸೇವಾ ನಿವೃತ್ತಿ ಆಗಿರತಕ್ಕಂತಹ ಈ ಒಂದು ಬೀಳ್ಕೊಡುಗೆ ಮಾನ್ಯ ಮುಖ್ಯಪ್ರಾಂತ ಜಿ.ಎನ್. ಸಾಂಗ್ಲಿಯವರಿಗೆ ಆಗಿರತಕ್ಕಂಥ ಎಲ್ಲ ಬಳಗಕ್ಕೆ ಧನ್ಯವಾದಗಳು. ವಿದ್ಯಾರ್ಥಿಗಳು ವೇದಿಕೆ ಹತ್ರ ಆಗಮಿಸಬೇಕಾಗಿ ಬಾಂಧವರೆಲ್ಲರೂ ಬೀಳ್ಕೊಟ್ಟು ಈಗ ಸೇವಾ ನಿವೃತ್ತಿ ಅಲ್ಲಿ 2ನೇ ವರ್ಷದಲ್ಲಿ ಪದಾರ್ಪಣೆ ಮಾಡಿರ್ತಕ್ಕಂಥ ನಾನು ಇವತ್ತು ಈ ಓಲ್ಕಾಟ್ ಅಕಾಡೆಮಿಯ ಕೊನೆಯ ಕೊಂಡಿ ಅಂದರೆ ನಮ್ಮ ಆಡಳಿತ ಮಂಡಳಿಯಿಂದ ನೇಮಕಾತಿಯನ್ನು ಹೊಂದಿ ಈ ಒಂದು ನಮ್ಮ ಆರಂಭದ ಆ ದಿನದಿಂದ ಕೊನೆಯ ಕೊಂಡಿಯನ್ನು ಇವತ್ತು ನಾವು ಅತಿ ಹೃದಯಪೂರ್ವಕವಾಗಿ ಇಷ್ಟೊಂದು ಸಂಭ್ರಮದಿಂದ ಬೀಳ್ಕೊಡ್ತಾ ಇದ್ದೇವೆ. ಮೊದಲಿಗೆ ಅವರ ಒಂದು ನಿವೃತ್ತಿಯ ಜೀವನ ಬಹಳಷ್ಟು ಸುಖಕರವಾಗಿರಲಿ, ಜೊತೆಗೆ ಆರೋಗ್ಯ ಆ ಭಗವಂತ ಮಹಾಲಿಂಗೇಶ್ವರ ಕೊಡಲಿ ಅಂತೇಳಿ ನಾವು ಮೊದಲು ಪ್ರಾರ್ಥಿಸ್ಕೊಳ್ತಾ ಇದ್ದೀವಿ ತಮ್ಮೆಲ್ಲರ ಪರವಾಗಿ. ಜಿ.ಎನ್. ಸಾಂಗ್ಲಿ ಅವರ ನಿವೃತ್ತಿಯ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಈ ಶಾಲೆಯ ವ್ಯವಸ್ಥಾಪಕ ಮಂಡಳಿಯವರೇ, ಮತ್ತು ನಿಮ್ಗೆ ಏನಾದರೂ ಸಹಕಾರ ಬೇಕು ಅಂತಂದ್ರೆ ನಮ್ಮ ಇಲಾಖೆಯವರು ನಾವು ನಿಮಗೆ ಸಹಾಯ ಮಾಡ್ತಾ ಇರ್ತೀವಿ. ಯಾಕಪ್ಪ ಅಂತಂದರೆ ಸಾಂಗ್ಲಿ ಸರ್ಕಾರ ಯಾವ ರೀತಿ ಸಹಕಾರವನ್ನು ಕೊಟ್ಟಿದ್ದೀವಿ ಈ ಸಂಘ ಸಂಸ್ಥೆಗಳಿಗೆ ಮತ್ತು ಈ ಮುಖ್ಯಾಧ್ಯಾಪಕರಿಗೆ ಮುಂದಿನ ನಿಯಮಾನುಸಾರ ನಾವು ಅವ್ರಿಗೆಲ್ಲ ಅವಕಾಶವನ್ನು ನೀಡ್ತೀವಿ ಅಂತ ಹೇಳಿ ನನ್ನ ಈ ಕೊನೆಗಳಿಗೆ ಬಂದು ಈ ಸಮಾರಂಭಕ್ಕೆ ಜೀವನ ತುಂಬುವಂತಹ
ಕ್ಷೇತ್ರ ಶಿಕ್ಷಣಕ್ಕಾಗಲ್ಲ ದೈಹಿಕ ಶಿಕ್ಷಣ ಪರೀಕ್ಷೆಗಳಂತ ಗಣ್ಯರಿಗೆ, ಗೌರವಾನ್ವಿತ ಶಿಕ್ಷಕರಿಗೆ, ಸಹಾಯಕ ಶಿಕ್ಷಕ ಸಿಬ್ಬಂದಿ ವರ್ಗಕ್ಕೆ ಹಾಗೂ ಪ್ರೀತಿಯ ವಿದ್ಯಾರ್ಥಿನಿಯರಿಗೆ ಈ ಗುರುಚರಣ ಸೇವಕ ಅಭಿನಂದನ್ ಸ್ವಾಮೀಜಿ ಮಾಡುವ ಅನಂತ ಶ್ರದ್ಧಾಪೂರ್ವಕ ನಮಸ್ಕಾರಗಳು. ಮುಂಬರುವ ದಿನಗಳು ಕೂಡ ಆ ಪರಂಪರೆ ಮುಂದೆ ಬರುತ್ತಿರತಕ್ಕಂಥ ಮಾತನ್ನು ಹೇಳುತ್ತಾ ಇನ್ಮೇಲೆ ಈ ಕಾರ್ಯಕ್ರಮದ ಮುಖ್ಯ ಹೇಳಬೇಕು ಸರ್. ಕ್ಷೇತ್ರದ ಅಧಿದೇವರಾಗಿರುವಂತಹ ಶ್ರೀ ಮಹಾಲಿಂಗೇಶ್ವರರ ಹರಿದಾವರೆಗಳಿಗೆ ಕೊಡಪಟ್ಟು ನನ್ನ ಆರಾಧ್ಯ ದೈವ ಶ್ರೀ ಶಿವಯಪ್ಪನವರ ಚರಣ ಕಮಲಗಳಿಗೆ ಹಣಮೆಳೆದು ಭೂಮಿ ಮೇಲೆ ಬಿದ್ದಂತಹ ಫಲ, ಎದೆ ಮೇಲೆ ಬಿದ್ದಂತಹ ಅಕ್ಷರ ಒಂದಲ್ಲ ಒಂದಿನ ಅದು ಫಲ ಕೊಟ್ಟೇ ಕೊಡ್ತಕ್ಕಂಥ ಮಾತನ್ನ ಬಹಳಷ್ಟು ವಿಶಾಲಾತ್ಮಕವಾಗಿ ವಿದ್ಯಾರ್ಥಿಗಳಿಗೆ ಈ ಮಾತು ಹೇಳುವ ಮೂಲಕ ಸಾರ್ಥಕ ಬದುಕಿನಲ್ಲಿ ಕೈ ಬೇರಿನ ಸಿಹಿ ಕೋಗಿಲಾಗಿ ಚಂದ್ರನಿಂದ ಬೆಳ್ಳಿ ದಾರಿಯಾಗಿ ಸುಮಾರು 35 ವರ್ಷ ವಸಂತಗಳ ಒಂದು ಈ ಸೇವಾ ನಿವೃತ್ತಿ ಉಂಟು. 2 ನಿಮಿಷ ಕಾರ್ಯಕ್ರಮ ಮುಕ್ತಾಯ. ದಯವಿಟ್ಟು ಯಾರು ಹೇಳ್ಬೇಡಿ. ಸಾಂಘಿಕ ಕುಟುಂಬದವರಿಂದ ಹೇಳ್ತಾ ಇದೆ. ಅದರಂತೆ ತಾಂತ್ರಿಕ ಅಧಿಕಾರಿಗಳಂತಹ ಶ್ರೀಯುತ ರಾಜೇಶ್, ದಯವಿಟ್ಟು ಜೋರಾಗಿ ಚಪ್ಪಾಳೆ ಮುಖಾಂತರ ಸಹಗಳನ್ನು ಅರ್ಥೈಸಬೇಕು. ಇದೇ ವಿದ್ಯಾಸಂಸ್ಥೆಯಲ್ಲಿ ನಮ್ಮಲ್ಲಿ ವಿದ್ಯಾರ್ಥಿಗಳು ಮಾತನಾಡುವುದು ಬೋಲೋ ಭಾರತ್ ಮಾತಾ ಕಿ ವಂದೇ ಕನ್ನಡಾಂಬೆಗೆ ಬಹಳಷ್ಟು ಸ್ವಂತ ಕಾರ್ಯಕ್ರಮ ಶ್ರೀಯುತ GM ಸಾಂಗ್ಲಿ. ಇನ್ಮೇಲೆ ಶ್ರೀಯುತ ಅರ್ಜುನ್ ಸಾಂಗ್ಲಿ ಅವರು ಕೂಡ ವೇದಿಕೆಗೆ ಆಗಬೇಕು. ಅವರು ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದಂತಹ ಶ್ರೀ ಅನುಸೂಯ ಮಹೋತ್ಸವಗಳ ಅಂತರ್ಗತ ಕೂಡ ಬರಬೇಕು ವೇದಿಕೆಗೆ. ಅನುಸೂಯ ಮಹೋತ್ಸವ ಸುಂದರ ಸಂದರ್ಭದಲ್ಲಿ ಸಹೋದರ ಗಿರೀಶ್ ಅವರ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ, ಅವರು ಬಂಗಾರವಾಗಲಿ ಅಂತ ನಾವೆಲ್ಲರೂ ಅನಿಸೋಣ. 5 ವರ್ಷಗಳಿಗೆ ಸೆಂಟ್ರಲ್ ಎಕ್ಸೈಸ್ ಅಲ್ಲಿ ಸೇವೆಯನ್ನು ಮಾಡಿ ಇವತ್ತು ಕಾರ್ಯಕ್ರಮಕ್ಕೆ ಅವರು ಕೂಡ ಸಾಕ್ಷಿಯಾಗಿದ್ದಾರೆ. ಅದಂತೆ ಅವರ ದಂಪತಿ ಅಂತ ಶ್ರೀಮತಿ ಸಂಗೀತ ತಂದೆಯವರು ಕೂಡ ನಾವು ಸುಮಾರು 3 ಗಂಟೆ ನೋಡ್ತಾ ಇದ್ದಾರೆ. ಅವರು ಒಂದು ಈ ಎಲ್ಲ ಆಡಿಯೋಗಳನ್ನು ಎಡಿಟ್ ಮಾಡಲಿಕ್ಕೆ ಬಹಳಷ್ಟು ಸನ್ನಿಧರಾಗಿ ಈ ಕುಟುಂಬದ ಸಂಭ್ರಮ ಹೇಗಿದೆ ನೋಡಿ. ಇಂತಹ ದೆಸೆಯಲ್ಲಿ ಶ್ರೀಯುತ ಸುರೇಶ್ ತಂದೆಯವರು ತಾವೇ ತೋರಿಸುವಂತ ಒಂದು ಕವನ ಇದೀಗ ಮುಂದೆ 12 ನಿಮಿಷದಲ್ಲಿ ಕೊಟ್ಟಿದ್ದಾರೆ. ಅವರು ದಯವಿಟ್ಟು ಈ ವೇದಿಕೆ ಮುಖಾಂತರ ಮತ್ತು ಕವನವನ್ನು ಶ್ರೀ ಗಂಗಾರಾಮ್ ಸಾಂಗ್ಲಿ ದಂಪತಿಗಳು ಅವರು ಕೂಡ ಆಗಮಿಸಿದ್ದು ಈ ಒಂದು ಬೆಳವಣಿಗೆಯ ಸಮಾರಂಭದಲ್ಲಿ ಈ ಕಾರ್ಯಕ್ರಮವನ್ನು ಬಂದು ಯಶಸ್ವಿಗೊಳಿಸಿ ಸೇವಾದೊಂದಿಗೆ ಶುಭ ಹಾರೈಕೆಯನ್ನು ಸಲ್ಲಿಸಿದಂತಹ ಧನ್ಯವಾದ. ಇದೀಗ ಸೆಂಟ್ರಲ್ ಎಕ್ಸೈಸ್ ಅಧಿಕಾರಿ ಹಿರಿಯ ಅಧಿಕಾರಿಗಳಂತ ಸುರೇಶ್ ಸಾಂಗ್ಲಿ ಅವರಿಂದ ಒಂದೇ ಒಂದು ಚುಟುಕವನ್ನ ನಮ್ಮ ಮುಂದೆ ಕೊಟ್ಟಿರ್ತಾರೆ. ಬಿಟ್ಟು ಬಂದೀರಿ ನಮ್ಮ ಶಾಲೆ, ಬಿಟ್ಟು ಬಂದೀರಿ ನಮ್ಮ ಶಾಲೆ. ಕುಲಕರ್ಣಿ ಸಾಹೇಬರು ಈ ತಮ್ಮ ಈ ಅಭಿನಂದನ ಸಮಾರಂಭದ ಶುಭ ಸಂದೇಶವನ್ನು ನೀಡಬೇಕು. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನವಾದಂತಹ ಎಲ್ಲ ಗಣ್ಯ ಮನೆಯರು,
ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ನಮ್ಮ ಹಿರಿಯ ಗುರುಗಳು ಗುರುಮಾತೆಯರು ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆದಂಥ ಇವತ್ತು ಕೆಲಸದಿಂದ ನಿವೃತ್ತಿ ಹೊಂದಿಸುವಂತಹ ನಮ್ಮ ತಂದೆ ಗುರುಗಳ ನೋಡಿ ಈ ಕಾರ್ಯಕ್ರಮಕ್ಕೆ ನಾನು ಭಾಳ ಜಾಸ್ತಿ ಮಾತಾಡೋಂಗಿಲ್ಲ. ಆದ್ರೆ ಇದೇ ಸರ್ ಒಂದು ಸಂಗೀತ ಸರ್ ಸೀನಿಯರ್ ಸಂಗೀತ ಸರ್ ಒಂದು ಇದನ್ನ ಎಷ್ಟು ಚಂದ ಹೇಳಿದ್ರೆ ಅವ್ರು ನೋಡಿ ಏನಂದ್ರೆ ಅವರು ಅಣ್ತಂಬ್ರಿದ್ರೆ ರಾಮ ಲಕ್ಷ್ಮಣ್ ಇದ್ದೆ ಹಂಗೆ ಇಲ್ಲ. ಯಾಕಂದ್ರೆ ಜಾಸ್ತಿ ಈ ಕೂಡ ಜಾಸ್ತಿ ಅಣ್ತಂಬ್ರಿ ಯಾರಿಲ್ಲ ಇಲ್ಲ. ಆದ್ರೆ ಅವ್ರ ತಮ್ಮಂದ ಸೇವಾ ನಿವೃತ್ತಿ ನೋಡಿ ಅವ್ರ ಖುಷಿಯಾಗ್ಯಾರ ಅಂತಂದ್ರೆ ಅವರು ಸರ್ ನೋಡಿದ್ರೆ ಅವ್ರ ಫ್ಯಾಮಿಲಿ ನೋಡಿದ್ರೆ ಭಾಳ ಇದೆ ಅಂತದೆ. ಆಮೇಲೆ ಸರ್ಗೆ ನೀವು ಸನ್ಮಾನ ನೋಡಿದ್ರೆ ಅವ್ರ ಎಷ್ಟು ಪಾಪ್ಯುಲಾರಿಟಿ ಇದೆ ಅದು ಒಂದು ಇದು ಅಂತದೆ. ಯಾಕಂದ್ರೆ ಅವ್ರ ಪಾಪ್ಯುಲಾರಿಟಿ ನೋಡಿದ್ರೆ ಇದೇನೆ ದೊಡ್ಡದು ಅನ್ಸದೆ. ಅದಕ್ಕೆ ಅವರು ಸತತವಾಗಿ 37 ವರ್ಷಗಳ ಕಾಲ ಈ ನಮ್ಮ ಸಂಸ್ಥೆಯಲ್ಲಿ ಬಹಳ ಅತ್ಯುತ್ತಮವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ನಮ್ಮ ಗೋಕಾಕ್ ಸಮಸ್ಯೆ ಗೋಕಾಕ್ ವತಿಯಿಂದ ಹಾಗೂ ನಮ್ಮ ಕಾರ್ಮಿಕ ಬಂಧು ವತಿಯಿಂದ ನಮ್ಮ ಗೋಕಾಕ್ ವತಿಯಿಂದ ನಮ್ಮ ನಿಮ್ಮೆಲ್ಲರ ಪರವಾಗಿ ಆ ಮಾಲಿಂಗೇಶ್ವರನಲ್ಲಿ ಅವರು ಸೇವಾ ನಿವೃತ್ತಿ ನಂತರ ಜೀವನ ಒಳ್ಳೆ ಸುಖಮಯವಾಗಲಿ ಅಂತ ಕೇಳ್ಬೇಕಾಗಿ ಶಿಪಿ ಕುಲಕರ್ಣಿ ಸಾಹೇಬರು ಕೂಡ ಧನ್ಯವಾದಗಳು. ಜೋರಾಗಿ ಅವರು ಕೂಡ ತಾವು ಚಪ್ಪಾಳೆ ಮುಖಾಂತರ ಇನ್ಮೇಲೆ ಕಾರ್ಯಕ್ರಮ ಸಮಯದಿಂದ ಈ ಸಮಾಜ ಸೇವಾ ನಿವೃತ್ತಿ ಅಭಿನಂದನಾ ಹಾಗೂ ಬೀಳ್ಕೊಡುವ ಹೃದಯ ಸ್ಪರ್ಶಿ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ ಕಾರ್ಯಕ್ರಮ. ಈ ಕಾರ್ಯಕ್ರಮದ ದಿವ್ಯ ಅಧ್ಯಕ್ಷರಾದಂತಹ ಶ್ರೀ ಗೌತಮ್ ಕುಮಟಾಕರ್ ಸರ್, ಗೋಕಾಕ್ ಟೆಕ್ಸ್ಟೈಲ್ ಮಿಲ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಹಾಗೂ ಶಾಲಾ ಆಡಳಿತ ಮಂಡಳಿಯ ಚೇರ್ಮನ್ರು, ಇವರಿಗೆ ನಮ್ಮ ಎಲ್ಲ ಶಿಕ್ಷಕ ವೃಂದದವರ ಪರವಾಗಿ ಹಾಗೂ ಮುಂದೆ ವಿದ್ಯಾರ್ಥಿನಿಯರ ಪರವಾಗಿ ಹಾಗೂ ಈ ಒಂದು ವೇದಿಕೆಯ ಪರವಾಗಿ ಅವರ ಉಪಸ್ಥಿತಿಯಲ್ಲಿ ಅವರಿಗೆ ವಂದನೆಯನ್ನ ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಮತ್ತೊಮ್ಮೆ ವಂದನೆಯನ್ನ ಸಲ್ಲಿಸುತ್ತಾ ಇದೀಗ ವಂದನಾರ್ಪಣೆ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ. ವಂದನೆಗಳು. ದಯವಿಟ್ಟು ಇಲ್ಲಿಗೆ ಈ ಒಂದು ಸೇವಾ ನಿವೃತ್ತಿ ಅಭಿನಂದನಾ ಹಾಗೂ ಬೀಳ್ಕೊಡುವ ಸಮಾರಂಭ ಈ ಕಾರ್ಯಕ್ರಮ ಇದುವರೆಗೆ ಬಹಳಷ್ಟು ಯಶಸ್ವಿಯಾಗಿರ್ತಕ್ಕಂತಹ ಒಂದು ಭಾವಿಸಿ ಇದುವರೆಗೆ ತಾವೆಲ್ಲ ಬಂದು ಈ ಒಂದು ಸಾನ್ನಿಧ್ಯಗಳಿಗೆ ಶುಭಾಶಯಿಸಿ ಚೇರದು ಬರ್ತೇರಿ ಅಲ್ಲ ಬಾಯ್ ಮಾಡಿ ಕಳಿಸ್ಕೊಡವ್ರ ಏನಾದ್ರು ಹೇಳ್ರಿ ಸರ್ ಬಗ್ಗೆ. ಮಾಡ್ರಿ ಟೀಚರ್ಸ್ ಬರ್ರಿ ಸರ್. ವಿಶಾಲ್ ನಗರಾಜ್ ಅದರಂತ ಸರ್ ಆಯ್ತು. ಹಾ ಕನ್ನಡ ಇಲ್ಲಿ ನೋಡ್ರಿ ಸುರೇಶ್ ಸಂಪತ್ತು ನೀವು ಎಲ್ಲ ಮೋಸಿ ಬರ್ರಿ, ಎಲ್ಲ ಮೋಸಿ ಇಲ್ಲಿ ಬರಲ್ಲ ಹೊಸಿ ಲಕ್ಷ್ಮೀ ಬಾರಮ್ಮ ಭಾಗ್ಯಲಕ್ಷ್ಮಿ ಬಾರಮ್ಮ ಮಂಜು ಜೊತೆಗೆ ಬರಬೇಕು. ಎಲ್ಲಿದ್ದವ್ರು ಮತ್ತೆ ಯಾರು ಬಂದರು ಫೋಟೋ ಈಗ
ನಾವು ನಿಮ್ಮ ಜೊತೆಗೆ ಇದೀವಿ ಅಂತ ಹೇಳ್ರಿ ಎಂದೇ ಹಾಂ ಕರೆಕ್ಟ್ ಹಾಂ ಕೊಡ್ರಿ ಹಾಂ ಕೊಡ್ರಿ ಹಾಗೆ ಸಾಂಘಿಕ ಸರ್ ಅವರ ನಿವೃತ್ತಿ ನಂತರ ಮುರಳಿ ಸರ್ ಅವರು ಈ ಮುಖ್ಯೋಪಾಧ್ಯಾಯದ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಅವರಿಗೆ ನಮ್ಮ ಸಮಸ್ತ ಗೋಕಾಕ್ ಟೆಕ್ನಿಕಲ್ ವತಿಯಿಂದ ಅವರಿಗೆ ಅಭಿನಂದನೆಗಳು ಹಾಗೂ ಅವರಿಗೆ ನಾವು ಸದಾ ಅವ್ರ ಜೊತೆ ಇರ್ತೀವಿ ಅಂತ ಹೇಳಿ ನಾವು ಒದಗಿಸಿದರೆ ಅನ್ನುವಂಥ ಒಂದು ಆತ್ಮತೃಪ್ತಿ ನನಗೆ. ಥ್ಯಾಂಕ್ ಯು, ಧನ್ಯವಾದ. ನಿವೃತ್ತಿ ಆಗಲಿರುವ ಗುರುಗಳ ಬಗ್ಗೆ ಇಲ್ಲಿ ಇದ್ದಂಥ ಶಿಕ್ಷಕರು ಮತ್ತು ಶಿಕ್ಷಕಿಯರು ಏನಾದರೂ ಹೇಳಿಕೆ ಇಟ್ಟರೆ ಕೊನೆಯ ಗಳಿಗೆಯಲ್ಲಿ ಅವರ ಒಂದು ಮುಂದಿನ ನಿವೃತ್ತಿ ಜೀವನ ಒಳ್ಳೆ ರೀತಿಯಾಗಿ ಸಾಗಲಿ ಅಂತ ಹೇಳಿ ಬಯಸ್ತೇನೆ. ಥ್ಯಾಂಕ್ ಯು ಮೇಡಮ್. ನಿಮ್ಮದು ವಯಸ್ಸು ಕೂಡ ಬಹಳ ಸಖತ್ ಮಾತಾಡಿದ್ರೆ ಒಂದು ನಾನು ಸರ್ ಇವ್ರ ನಿವೃತ್ತಿ ಜೀವನ ಬಹಳ ಸುಖಕರವಾಗಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಆಮೇಲೆ ಇಲ್ಲಿಗೆ ನಿಮ್ದು ಫುಲ್ ಸ್ಟಾಪ್ ಆಗಬಾರ್ದು, ಮತ್ತೆ ಭೇಟಿ ಆಗ್ತಾ ಇರಿ, ಮಾತಾಡ್ತಾ ಇರಿ, ಫ್ರೆಂಡ್ಶಿಪ್ ಕಂಟಿನ್ಯೂ ಇಡ್ರಿ. ಸೊ ಸಾಹೇಬ್ರು ನಿಮ್ಮ ಸರ್ ಮುಗಿದು ನಮ್ಮದು ನಿಮ್ಮದು ಸಂಪರ್ಕ ಅಂತೇನಿಲ್ಲ, ಯಾವಾಗಲೂ ಕಾಲ್ ಮಾಡ್ತಾ ಇರ್ರಿ. ಅವ್ರು ಯಾವಾಗಾದ್ರೂ ಕರೆ ಮಾಡಿದ್ರೆ ನೀವು ಅದಕ್ಕೆ ಸ್ಪಂದನೆ ಮಾಡ್ರಿ. ಏನಾದ್ರು ಯಾವ್ದಾದ್ರು ಕಾರ್ಯಕ್ರಮಕ್ಕೆ ಬರ್ರಿ, ಮತ್ತೆ ಭೇಟಿ ಆಗ್ರಿ. ಸೊ ಎಷ್ಟು ನೀವು ಅನ್ಯೋನ್ಯತೆಯಿಂದ ಇರ್ತೀರಿ ಅದು ಅವ್ರ ಆರೋಗ್ಯಕ್ಕೆ ಒಂದು ಪ್ಲಸ್ ಪಾಯಿಂಟ್ ಇದ್ದಂಗೆ ಇರ್ತದೆ. ಒಳ್ಳೆಯ ರೀತಿಯಿಂದ ಅವರೆಲ್ಲ ಒಂದು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ನಮ್ಮೆಲ್ಲ ಶಿಕ್ಷಕರ ಜೊತೆ ಒಳ್ಳೆಯ ಆತ್ಮೀಯತೆಯಿಂದ ಸಹಕಾರದಿಂದಿದ್ರು. ಅವ್ರ ದೇವರು ಒಳ್ಳೆಯದು. ಸೊ ಒಂದು ವಿಭಿನ್ನ ರೀತಿಯಾಗಿ ನಾವು ನಿವೃತ್ತಿ ಕಾರ್ಯಕ್ರಮ ಈ ಶಾಲೆಯಲ್ಲಿ ಆಚರಣೆ ಮಾಡಿದ್ದೀವಿ. ತಮಗೂ ಎಲ್ಲರಿಗೂ ಇಷ್ಟ ಆಗಿರ್ಬೋದು. ನಾನು ಆಗಲೇ ಮಾತಾಡಿದಂಗೆ ಅದು ಯೂಟ್ಯೂಬಲ್ಲಿ ಬರ್ತದೆ, ನೋಡಿ ನಿಮಗೆ ಯಾರಿಗೆ ಇಷ್ಟ ಆಗುತ್ತೆ ಅದನ್ನು ಕಾಮೆಂಟ್ ಮಾಡಿರಿ. ಆಮೇಲೆ ನಿಮ್ಮ ಗ್ರೂಪಲ್ಲಿ ಶೇರ್ ಮಾಡಿರಿ. ಮೇಡಮ್ ನೀವು ಈಗಾಗಲೇ ಹೇಳಿದ್ದೀನಿ ಸರ್, ಅವರು ನಮ್ಮ ಇದು ಒಂದು ಕುಟುಂಬದ ಒಂದು ದೊಡ್ಡಣ್ಣ ಇದ್ದಂಗ ಬಿಗ್ ಪಿಲ್ಲರ್ ಆಫ್ ದ ಒಂದು ಬಿಲ್ಡಿಂಗ್ ಅಂತ ಹೇಳ್ತಾರಲ್ಲ, ಆ ರೀತಿಯಾಗಿ ಇದ್ರು ಸರ್. ಅವರು ಒಂದು ನೆರಳಿನಡಿಯಲ್ಲಿ ನಾವು ಆರಾಮಾಗಿದ್ವಿ, ನೋ ಟೆನ್ಷನ್. ಬಟ್ ಈಗ ಗೊತ್ತಿಲ್ಲ ಇನ್ನು ಯಾವ ರೀತಿಯಾಗಿ ನಾವು ಇರ್ತೇವೆ ಅನ್ನೋದು. ಅದ್ರ ನೆಕ್ಸ್ಟ್ ನೋಡೋಣ ಅವ್ರು ಯಾವ ರೀತಿ. ಏನಿಲ್ಲ, ನಾಲಿಗೆ ಒಳ್ಳೆಯದಾದರೆ ನಾಡೆಲ್ಲ ಒಳ್ಳೆಯದ. ನೀವು ಯಾವ ರೀತಿ ಸಂಪರ್ಕ ಇರ್ತೀರಿ, ಅವರು ಅನುಭವಿ ಶಿಕ್ಷಕರಿದ್ದಾರೆ ನಿಮ್ಮ ಜೊತೆಗೆ. ಅವರು ಆರೋಗ್ಯಯುತವಾಗಿ ಯಾವಾಗ್ಲೂ ಅವ್ರ ಜೀವನದಾಗ ಯಶಸ್ಸನ್ನು ಕಾಣಲಿ, ಸುಖ ಸಂಪತ್ತಿ ಎಲ್ಲವನ್ನು ಕೊಟ್ಟಿದ್ದಾನ ದೇವ್ರು, ಇನ್ನಷ್ಟು ಕೊಡ್ಲಿ, ಇನ್ನಷ್ಟು ಆರಾಮಾಗಿಲ್ಲ ಅಂತ ಹೇಳ್ತಾರೆ. ಥ್ಯಾಂಕ್ ಯು, ಧನ್ಯವಾದ ಮೇಡಮ್. ಮಕ್ಕಳು ಏನು ಮಾತಾಡ್ತೀರಾ? ಹಾಂ ಬಿಟ್ಟು ನಮ್ಮ ಶಾಲೆ ಅನ್ರಿ ನೀವು ನೆನಪು ಉಳಿದಿದೆ ಅದು ಯಾವಾಗ್ಲೂ. ಈಗ ಹೇಳ್ರಿ ಯಾರು ಮಾತಾಡ್ತೀರಿ? ಶ್ರೇಯಾ ಘೋಷಾಲ್. ಕಮ್ ಬಾರಮ್ಮ ಶ್ರೇಯಾ ಯಾರು? ಕಮ್ ಹಾಂ ಸರ್ ಬಗ್ಗೆ ಮಾತಾಡಲ್ಲ. ಸೊ ಗುರುಗಳನ್ನ ಯಾವಾಗೂ ಲೈಫಲ್ಲಿ ಮರೆಯುವಂಗಿಲ್ಲ ಅಷ್ಟೇ. ನೀವು ಎಲ್ಲಿ ಬೇಕಾದಷ್ಟು ದೊಡ್ಡವರಾಗ್ರಿ, ಮುಂದೆ ಹೋಗ್ರಿ, ಮದುವೆ ಮಾಡ್ಕೋರಿ, ಅಧಿಕಾರಿ ಆಗರಿ, ಏನೇನಾಗ್ರಿ, ಬಟ್ ಕಲಿಸಿದ ಗುರುಗ ಯಾವತ್ತು ಋಣಿಯಾಗಿ ಇರ್ಬೇಕಷ್ಟೇ. ಓಕೆ, ಈ ಕಡೆ ಯಾರು ಮಾತಾಡ್ತೀರಿ? ಹಾಂ ಮಾತಾಡುವ, ಮಾತಾಡ್ ಮಲ್ಲಿಗೆ. ಮಾಮಾರಿ ಇದೆಲ್ಲ ಯಾಕೆ ಬೇಕಂತ ಇಷ್ಟು ಜೀವ ಸರ್ ನೋಡ್ಕೊಳ್ಳೋ ಕೆಲಸ ಅಲ್ಲ, ಇದೆಲ್ಲ ತಗೊಂಡು ಇದಕ್ಕೆಲ್ಲ ಕಟ್ಟಿ ಬಲೆ ಇನ್ನೂ ಚಾನ್ಸ್ ಐತಿ ಭಾಳ. तेच हां मस्त बसा सावकाश. लीडीर मौसी बरं झालं आला सा, भेटला सा. ಗಾಡಿಗಳು ವಾಪಸ್ ಹಾ ಕೇಳ್ರಿ. ನಮ್ಮ ಶಾಲೆ ಬಗ್ಗೆ ನಮಗ ಹಿಂಗಾಗ್ತಾ ಇದೆ, ನಿಮಗೆ ಹೆಂಗಾಗ್ತಿರ್ಬೇಕಂತ. ಯಾಕಂದ್ರೆ ಅಲ್ರಿ, ಯಾಕಂದ್ರೆ ನಾನು ಬಂದ ವರ್ಷ 3-4 ತಾಸು ಆಗದ ಅಷ್ಟ. ಅದೇ ಅಲ್ಲ, ಅದೇ ಅವ್ರಂತೂ ಬರ್ತಾ ಇರ್ತಾರೆ, ಯಾಕಂದ್ರೆ ಅಟ್ಯಾಚ್ಮೆಂಟ್ ಆ ತರ ಇದೆ. ನಮ್ಮ ಶಾಲೆ ಬಗ್ಗೆ ನಿಮ್ಗೆ ಏನ್ ಅನಿಸ್ತ್ರಿ? ನಮ್ಮ ಸ್ಟಾಪದ ಬಗ್ಗೆ ಆಗಿರ್ಬೋದ. ಈಗ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ನಿಮಗೆ ಏನಂತ ಹೇಳಿ ಅನಿಸ್ತ? ಇತರ ಒಂದು ಅನುಭವವನ್ನ ನಮಗೆ ಹಂಚ್ಕೋಬೇಕಂತ. ನನಗೆ ಅನಿಸಿದ್ದು ವೈಯಕ್ತಿಕವಾಗಿ ನಿಮ್ದೆಲ್ಲ ಶಿಕ್ಷಕರದು ಒಂದು ಒಕ್ಕಟ್ಟು.
ಒಕ್ಕಟ್ಟು ಅಂತಂದ್ರೆ ಅದಕ್ಕೆ ಪ್ರತಿಯೊಂದಕ್ಕೂ ಒಂದು ಸಕ್ಸಸ್ ಆಗಬೇಕಂದ್ರೆ ಒಕ್ಕಟ್ಟನ್ನೇ ಕಾರಣ. ಒಕ್ಕಟ್ಟೇ ಬಲ ಅಂತ ಹೇಳ್ತೀವಲ್ಲ, ಸೊ ಅದರಲ್ಲಿ ಬಹಳ ಖುಷಿ ಇರ್ತದೆ. ಇಷ್ಟು ನೀವು ಪ್ರೀತಿಯಿಂದ ನಿಮ್ಮ ಕಾರ್ಯಕ್ರಮದ ಜೊತೆಗೆ ಸಹೋದರ ಜೊತೆಗೆ, ಆಮೇಲೆ ನಿಮ್ಮ ಮಕ್ಕಳ ಜೊತೆಗೆ, ಆಮೇಲೆ ಒಂದು ಇಷ್ಟೊಂದು ಭವ್ಯವಾದ ಒಂದು ಸ್ಕೂಲನ್ನು ಮೇಂಟೈನ್ ಮಾಡ್ಕೊಂಡು ಆಮೇಲೆ ಲಿಮಿಟೆಡ್ ಸ್ಟಾಫಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಿರಲ್ಲ, ಅದು ಬಹಳ ದೊಡ್ಡ ಗ್ರೇಟ್ ಸಾಧನೆ, ಒಳ್ಳೆ ಸಾಧನೆ ಇದೆ. ಸೊ ನಿಮಗೆ ಸರಸ್ವತಿ ಹೊಡೆದಿದ್ದಾಳ, ಮಕ್ಕಳಿಗೆ ಪ್ರೀತಿ ಇವಾಗ ಇವತ್ತಿನವರೆಗೆ ಎಷ್ಟು ಮಾಡಿದ್ರಲ್ಲ ಅದಕ್ಕಿಂತ ಹೆಚ್ಚು ನಿಮ್ಮ ಸ್ವಂತ ಮಕ್ಕಳ ಥರನ ಇನ್ನೂ ಹೆಚ್ಚಿಗೆ ಪ್ರೀತಿ ಮಾಡಿರಿ. ಅವರು ಏನಂತದ ಕೆಲವೊಬ್ಬರು ಬಲ್ಲವ್ರು ಇರ್ತಾರೆ, ಕೆಲವೊಬ್ಬರು ಬಲ್ಲವರು ಇಲ್ಲದೇ ಇರ್ತಾರೆ, ಕೆಲವರು ಬಡವರು ಇರ್ತಾರೆ, ಕೆಲವರು ಇದ್ದವ್ರು ಇರ್ತಾರೆ, ಕೆಲವ್ರಿಗೆ ಸ್ವಲ್ಪ ವಾಸ್ತವ್ಯತೆ ಆಗ್ತಾ ಇರ್ತದೆ. ಸೊ ಮಕ್ಕಳನ್ನ ಆ ರೀತಿ ನೋಡಿಕೊಂಡು ಒಬ್ಬರು ಭಾಳ ವೈಸ್ ಇರ್ತಾರೆ, ಕೆಲವೊಬ್ಬರು ಸ್ವಲ್ಪ ಡಲ್ ಇರ್ತಾರೆ. ಅವ್ರನ್ನ ನೀವು ಎಲ್ಲ ಒಟ್ಟಿಗೆ ಕೂರಿಸಿ ಯಾರಿಗೆ ಯಾವುದು ಅವಶ್ಯಕತೆ ಇದೆ ಅಂತ ಆ ರೀತಿ ನೀವು ಮಾಡ್ಕೊಂಡು ಹೋದ್ರೆ ಅಂದ್ರೆ ಮಕ್ಕಳ ಭವಿಷ್ಯ ಕೂಡ ಉಜ್ವಲ ಆಗ್ತದೆ. ಆಮೇಲೆ ಅವ್ರಿಗೆ ಕಲಿಸಿಕೊಟ್ಟಿದ್ದು ತೃಪ್ತಿ ನಿಮಗೆ ಸಿಗ್ತದೆ. ಸೊ ಭಾಳ ಖುಷಿ ಅನಿಸ್ತದೆ. ನಾವು ಸ್ಕೂಲಿನ ಫಂಕ್ಷನ್ ಮೋಸ್ಟ್ಲಿ ನಮಗೆ ಅನಿಸಿದ ಮಟ್ಟಿಗೆ ಇವತ್ತೇ ಭಾಳ ವರ್ಷಗಳ ನಂತರ ಇಂಥ ಒಂದು ಶಾಲೆಯಲ್ಲಿ ಕಾರ್ಯಕ್ರಮ ಅಟೆಂಡ್ ಮಾಡ್ತೀವಿ. ಇಂಥ ಒಂದು ಶಾಲೆಯಲ್ಲಿ ಒಂದು ಮುಖ್ಯ ಅಧ್ಯಾಪಕರಾಗಿ ಸುದೀರ್ಘ 35 ವರ್ಷಗಳ ಅವಿರತ ಒಂದು ಸೇವೆ ಮಕ್ಕಳಿಗೆ ಈ ಸಂಸ್ಥೆಗೆ ಕೊಟ್ಟಿದ್ದಾರೆ. ಅದೇ ರೀತಿ ಈ ಸಂಸ್ಥೆಯ ಆಡಳಿತ ಮಂಡಳಿ, ಶಿಕ್ಷಕವರಂತ ಅವ್ರಿಗೆ ಅಷ್ಟೊಂದು ಸಪೋರ್ಟ್ ಮಾಡಿದ್ರಿ, ಪ್ರೀತಿ ಕೊಟ್ಟಿದ್ರಿ. ಅದು ಯಾವತ್ತು ಅಜರಾಮರ ಚಿರರು ತಮಗೆಲ್ಲರಿಗೂ ನನ್ನ ಸಹೋದರನ ಪರವಾಗಿ, ನಮ್ಮ ಕುಟುಂಬದ ಪರವಾಗಿ. ನಾನು ಫಂಕ್ಷನಿಗೆಲ್ಲ ಮುಗಿಸ್ತಿ ಹೋಗ್ತಾ ಇದ್ದೆ. ಎಲ್ಲಿ ಬಹಳಷ್ಟು ವಿಡಿಯೋಗಳು ಮಾಡ್ಕೊಂಡು ಬಂದಿದ್ದೀನಿ, ಎಲ್ಲ ಕಡೆ ಹೋಗಿ ಬಂದಿದ್ದೀನಿ. ನಾನು ಎಲ್ಲ ಗೃಹ ಪ್ರವೇಶಕ್ಕೆ ಹೋಗಿ ಬಂದಿದ್ದೀನಿ, ಮ್ಯಾರೇಜ್ ಫಂಕ್ಷನ್ಗೆ ಹೋಗಿ ಬಂದಿದ್ದೀನಿ. ಆದರೂ ಅದೇ ಯಾರು ಒಬ್ರು ನನಗೆ ಇನ್ನೂವರೆಗೂ ಮೇಡಮ್ ನಿಮಗೆ ಹೆಂಗೆ ಅನಿಸ್ತೈತಿ ಅಂತ ಇನ್ನೂವರೆಗೂ ಯಾರೂ ಕೇಳಿಲ್ಲ. ನಿಮಗೆ ಹೇಳ್ಬೇಕಂದ್ರೆ ನನಗೆ ಇವತ್ತು ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ. ನನಗೂ ಏನ್ ಅನಿಸ್ತದ ಅಂತ ಹೇಳಿ ಕೇಳವ್ರ ಅದಾರಂತ ನನಗೆ ಇವತ್ತ ಬಹಳ ಮನಸ್ಸಿಗೆ ಖುಷಿ ಆಯ್ತು. ಮತ್ತೆ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ, ನನಗೆ ನನ್ನ ಕಣ್ಣುಗಳು ತುಂಬಿ ಬರ್ತಾ ಇತ್ತು ಇದೆಲ್ಲ ನೋಡಿ. ಯಾಕಂದ್ರೆ ಒಬ್ಬೊಬ್ರು ಎಷ್ಟು ನೀವು ಸರ್ ಅವರು ಮಾತಾಡೋದು, ರೆಸ್ಪೆಕ್ಟ್ ಕೊಡೋದು, ಆಮೇಲೆ ಎಷ್ಟು ಇವ್ರ ಸರ್ ಅಂತೂ ಎಷ್ಟು ಮಾತಾಡಿದ್ದು ನಾನು ಅದು ಪೂರ್ತಿ ಖಾಲಿ ಫಂಕ್ಷನ್ ಮುಗಿಯೋ ತನಕ ಎಷ್ಟು ಅಂದ್ರೆ ಒಂದು ಸಮಾಧಾನ, ಶಾಂತ. ಆಮೇಲೆ ಮಕ್ಕಳನ್ನು ಎಷ್ಟು ಪ್ರೀತಿಯಿಂದ ಎಲ್ಲ ಕೇಳಿದ್ರು. ಆಮೇಲೆ ನೀವು ಸಹಿತ ಮಕ್ಕಳ ಜೊತೆ ಯಾವ ರೀತಿ ಇದ್ದೀರಾ. ಆಮೇಲೆ ಒಂದು ಯೂಟ್ಯೂಬರ್ ಅಂದ್ರೆ ಹೆಂಗ್ ಮಾಡ್ತಾರೆ ಗೊತ್ತಾ, ಜಾಸ್ತಿ ಇದು ಮಾಡಲ್ಲ, ಆದ್ರೂ ನೀವು ಬರೀ ಮೇಡಮ್ ರೀ ಅಲ್ಲಿ ವಿಡಿಯೋ ಮಾಡ್ಕೋರಿ, ಮೇಡಮ್ ರೀ ಇಲ್ಲಿ ವಿಡಿಯೋ ಮಾಡ್ಕೋರಿ ಅಂತ ಎಷ್ಟೆಲ್ಲ ನನಗೆ ವಿಡಿಯೋಗಳು ಮಾಡಬೇಕಾದ್ರೆ ಮತ್ತೆ ನನಗೆ ಸಪೋರ್ಟ್ ಮಾಡಿ ಎಷ್ಟೊಂದು ನೀವು ಮಾತಾಡಿದ್ರಿ. ಅದಕ್ಕೆ ನನಗೆ ಈ ಶಾಲೆಯನ್ನು ಮರೆಯೋಕೆ ಸಾಧ್ಯನೇ ಇಲ್ಲ. ಈ ಶಾಲೆಯಲ್ಲಿ ನನಗೆ ಇನ್ನೂ ಮಾಡಬೇಕು, ಇನ್ನೂ ನನಗೆ ಯೂಟ್ಯೂಬ್ ಚಾನೆಲ್ ಇನ್ನೂ ಮುಂದೆ ನನ್ನ ತೊಗೊಂಡು ಹೋಗಬೇಕು. ಹಿಂಗೆ ಮತ್ತೆ ನನಗೆ ಭಾಳ ಒಳ್ಳೆಯವರು ನನ್ನ ಸಲುವಾಗಿ ಕಾಯ್ತಾ ಇದ್ದಾರೆ, ಮತ್ತೆ ಸಿಗ್ತಾರಂತ ನನಗೆ ಗೊತ್ತಾಗ್ಬಿಟ್ಟದೆ. ಈಗ ನಿಮ್ಮಿಂದ ಮತ್ತೊಂದು ಹೆಜ್ಜೆ ನಾವು ಮುಂದೆ ಇಟ್ಬಿಡ್ತೀನಿ. ಈಗ ನಮ್ಮ ದಂಪತಿಗಳ ಒಂದು ಇವತ್ತಿನ ಬೆಳಿಗ್ಗೆ ಸಾಯಂಕಾಲವರೆಗೆ ನಮ್ದು ಏನು ಅನ್ಯೋನ್ಯತೆ ಇದೆ, ನಾವು ನಿಮ್ಮ ಜೊತೆಗೆ ಬೆರೆಯೋದಾಗಲಿ, ನಿಮ್ಮ ಜೊತೆಗೆ ಮಾತಾಡೋದಾಗಲಿ, ನಿಮ್ಮ ಪ್ರಶ್ನೆ ಕೇಳೋದಾಗಲಿ ಎಲ್ಲ ಮಾಡಿದ್ದೀವಿ. ನಮ್ಮ ಜೋಡಿ ಬಗ್ಗೆ ನಿಮಗೆ ತುಂಬಾ ಒಳ್ಳೆಯದಾದಂತಹ ಜೋಡಿ ಅಂತ ಹೇಳ್ತೀವ್ರಿ. ಸೂಪರ್ ಸರ್. ಹಾ, ಎವರ್ ಗ್ರೀನ್. ಧನ್ಯವಾದಗಳು ಸರ್. ಅದ ನಾನು ಅದೇ ಅಂತ ಇದ್ದೀನಿ, ಈ ಕಡೆ ಬನ್ನಿ. ಹೌದಾ, ನನಗೆ ಗೊತ್ತಿರ್ಲಿಲ್ಲ. ಅಂದ್ರೆ ನಾನು ನೋಡ್ದೆ ಹಿಂಗೆ ಅಲ್ಲ ಚೆನ್ನಾಗಿ ಪರಂಪರೆ. ಹೌದಾ, ಸರ್ ಹೇಳ್ರಿ ಸರ್. ಹಾ ಹೇಳಿ ಸರ್. ಹಾ ನಮ್ದು ಸರ್, ನಮ್ದು ಇದು ರಿಟೈರ್ಮೆಂಟ್ ಫಂಕ್ಷನ್ ಒಳಗೆ ನಮ್ಮ ಆಫೀಸ್ ಇಲ್ಲ, ನೀವು ದಿನ ಇಲ್ಲ ಒಂದೆರಡು ಅವಕಾಶ ಕೊಡುತ್ತೆ. ಅದೇ ಅದೇ ಬಂದೇ ಇಲ್ಲ, ಬಂದು ಕಾರ್ಯಕ್ರಮ ಅದೇ ಅದೇ ಹೌದೌದ್ರಿ. ಯಾಕಂದ್ರೆ ಬಹಳ ಗಡಿಬಿಡಿ, ನಮ್ದು ಬಹಳ ಅಲ್ಲಿ ಗಡಿಬಿಡಿ ಆಯ್ತು. ಇವತ್ತೇನಾದ್ರೆ ಊಟದಲ್ಲಿ ಒಂದ್ ತಾಸು ಲೇಟ್ ಆದ್ರೆ ಜನ ಪೇಷನ್ಸ್ ಕಳ್ಕೊಂಡ್ರು. ಅದೇ ಓಕೆ ಸರ್, ಆಲ್ ದ ಬೆಸ್ಟ್ ಸರ್. ನಿಮ್ಗೆ ಸರ್ ನಿಮ್ಗೆ ಆಲ್ ದ ಬೆಸ್ಟ್. ನಾಳೆಯಿಂದ ಈ ಡ್ಯೂಟಿ ಶುರು ನಿಮ್ದ. ಅಲ್ಲ ಎಲ್ಲ ಸೀರೆ ಸರ್ ಅವ್ರು ಕೊಡ್ಸಿದ್ ನಿಮಗೆ, ಇದೆಲ್ಲ ಮ್ಯಾಚಿಂಗ್ ಸೀರೆ.
ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನಿಮಗೆಲ್ಲ. ನಾ ಅದೇ ಅಂದೆ, ಅವರೊಬ್ರು ಇದೇ ಸೇಮ್ ಹಾಕೊಂಡಿದ್ದಾರೆ, ಮತ್ತು ಇವ್ರದ್ದು ಕಲರ್ ಚಲೋ ಆಯ್ತು ರೀ. ಹಿಂಗೆ ಯಾವಾಗಲೂ ಸದಾ ಅವ್ರ ಮೇಲೆ ನಿಮ್ಮ ಆಶೀರ್ವಾದ ಇರಲಿ. ಹಿಂಗೆ ಸೀರೆಗಳು ಅವ್ರು ಮತ್ತೆ ಹಿಂಗೆ ಕೊಡ್ಕೊಂತಿರ್ಲಿ, ಹಿಂಗೆ ಇರಿ. ನೀವು ಅಳಬೇಕಾದ್ರೆ ನನಗಂತೂ ಇಷ್ಟು ದುಃಖ ಆಗ್ತಾಯಿತ್ತಲ್ಲ ಅಲ್ಲಿ. ನಿಜ ಹೇಳ್ಬೇಕಂದ್ರೆ ಅದು ಸುಮ್ಮನೆ ಅದು ಅಳು ಅಲ್ಲ, ಅದು ಒಳಗಿಂದ ಬರ್ತದಲ್ಲ. ಅವ್ರು ಹೇಳಿದ್ರು ನಂಗೆ ಮಾತಾಡೋಕ್ಕಾಗ್ತಾ ಇಲ್ಲ, ನಾನು ಮಾತಾಡಲ್ಲ ಅಂತಂದರು. ಇಲ್ಲಿ ಅದೇ ನಾನು ಅದೇ ನೋಡಿದೆ ಅಲ್ಲ, ಚೆನ್ನಾಗಿದೆ. ಆಯಿತು, ಹಿಂಗೆ ನಕ್ಕೋತ ಅವ್ರಿಗೆ ಹಿಂಗೆ ಆಶೀರ್ವಾದ ಕೊಡಿ, ಮತ್ತು ನೀವು ಹಿಂಗೆ ಖುಷಿಯಿಂದಿರಿ. ಹಾಂ, ಮತ್ತೆ ಸಿಗ್ತೀವಿ ನಿಮ್ಮ ಯೂಟ್ಯೂಬ್ ಒಳಗೆ ದಿನಾಲು 8 ಗಂಟೆಗೆ ಬೆಳಿಗ್ಗೆ. ಅಲ್ಲ, ಅವರು ದುಃಖ ಮಾಡ್ಕೋತಾ ಇದ್ದಾರೆ ಅಲ್ಲಿ. ಅದೇ ರೀ ಅವ್ರ ಮಾಮಾರಿಗೆ ಭೇಟಿ ಆಗ್ತಾ ಇರಿ ನೀವು, ಮತ್ತು ಹೋಗ್ತಾ ಇರಿ. ಇಲ್ಲ ರೀ, ಅವರು ಅಟ್ಯಾಚ್ಮೆಂಟ್ ಭಾಳ ಸ್ಪೆಷಲ್ ರೀ ಅವ್ರದ್ದು. ಮಕ್ಕಳ ಜೊತೆ ಇರಲಿ, ಎಲ್ಲರ ಜೊತೆ ಭಾಳ ಅವ್ರ ಅದೇ ರೀ ಅವಾಗಿಂದ ಇಲ್ಲ, ಅವಾಗಿಂದ ಭಾಳ ಅಳತಾರ ಅವ್ರು. ಅಲ್ಲ, ಈ ಅಟ್ಯಾಚ್ಮೆಂಟ್ ಹೇಳ್ತದ ಹೆಂಗಿರ್ತದ ಅಂತ ಹೇಳಿ. ಅಲ್ಲ, ಎಲ್ಲ ಊರುಗಳು ಇರ್ತಾರಾದ್ರು ಇಷ್ಟೊಂದು ಹಚ್ಕೊಂತಾರ, ಇನ್ನೇನು. ನಮ್ಮೆಲ್ಲರ ಕಣ್ಣಲ್ಲಿ ನೀರು ಬಂತು ನೋಡಿ, ಅಳೋದು ನೋಡಿ ಸರ್ ಅವರು, ನೀವೆಲ್ಲ ಅಳೋದು ನೋಡಿ. ಮನೆಗೂ ಹೋಗ್ತಾ ಇರಿ ಸರ್ ಅವ್ರ ಮನೆಗದು. ಹಾಂ, ಗಾಡಿ ಪ್ಯಾಕ್ ಆಗುತ್ತೆ, ಗಾಡಿ ಕಟ್ಟ ಮತ್ತೆ ಸೋಮವಾರ ಬಾ ಅಂತ ಇದ್ದಾರೆ ಸರ್ ಅವರಿಗೆ. ಈ ಥರ ಅಟ್ಯಾಚ್ಮೆಂಟ್ ನಾನು ಎಲ್ಲೂ ನೋಡಲಿಲ್ಲ, ನಿಜವಾಗ್ಲೂ ಗ್ರೇಟ್. ಓಕೆ, ಈ ವಿಡಿಯೋ ನೀವು ನೋಡ್ರಿ, ನೋಡೋ ಥರನೇ ಇದೆ, ಭಾಳ ಅಟ್ಯಾಚ್ಮೆಂಟ್ ವಿಡಿಯೋ ಇದೆ. ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಭಾಳ ಧನ್ಯವಾದ ನೋಡಿ.